ಫುಟ್ಪಾತ್ ಬಗ್ಗೆ ಏನಮ್ಮ ಹೇಳೋದು? ಅಲ್ಲ ಸರ್, ಮೊದಲೇ ಹೇಗಿತ್ತು ಫುಟ್ಪಾತ್? ಇವಾಗ ಓಡಾಡ್ತಾ ಇದ್ದೀರಾ? ನಾವು ಇವಾಗ ಓಡಾಡ್ತಾ ಇದ್ದೀವಿ. ಸೀನಿಯರ್ ಸಿಟಿಜನ್ ನಮ್ಮ ಏನು ಎಲ್ಲಂದ್ರೆ ಅಲ್ಲಿ ಗಾಡಿಗಳು ನಿಲ್ಲಿಸಿರ್ತಾರೆ, ಓದಕ್ಕೆ ತೊಂದರೆ ಆಗ್ತೈತೆ. ಜನಗಳು ತಿಳ್ಕೊಳೋದು ಇಲ್ಲ. ಏನಾದ್ರು ಹೇಳಿದ್ರೆ ನಮ್ಮೆಲ್ಲ ಗುರ್ರ ಅಂತಾರೆ. ಏನು ಮಾಡ್ಬೇಕು ಅದಕ್ಕೆ ಹೇಳಿ, ನೀವು ಹೇಳಿ ಏನು ಮಾಡಬೇಕು? ಅಲ್ಲ ಸರ್, ಇವಾಗ ಮೊದಲು ಈಗ ಮಲ್ಲೇಶ್ವರ ಎಲ್ಲಿರೋದು? ನಾವು ನಮ್ಮ ಇದೆ ಸಂಪಂಗಿ ರಾಮನಗರ ಏರಿಯಾ. ಇವಾಗ ಇಲ್ಲಿ ಯಾವ ಥರ ತೆರವು ಮಾಡಬೇಕು ಅಂತ ಹೇಳ್ತೀರಾ? ಏನಿಲ್ಲ, ಫುಟ್ಪಾತ್ ಫ್ರೀ ಮಾಡಿದ್ರೆ ಸಾಕು. ಸ್ವಲ್ಪ ಬಸ್ಸು ಏನಾದ್ರು ಬಂದ ಅಂತಂದರೆ ಸ್ವಲ್ಪ ಇದಾದರೂ ಏನು ಜಾಮ್ ಆದರೆ ಎಲ್ಲ ಫುಟ್ಪಾತ್ ಮೇಲೆ ಬರ್ತಾರೆ, ಗಾಡಿಗಳು ತೊಗೊಂಡು ಬರ್ತಾರೆ. ನಾವು ಹೆಂಗೆ ಬರೋದು, ಹೆಂಗೆ ಹೋಗೋದು? ಸ್ವಲ್ಪ ಚೆನ್ನಾಗಿರೋರಾದರೆ ಚೆನ್ನಾಗಿ ಓಡಾಡ್ತಾರೆ. ನಮ್ಮಂಥ ಸೀನಿಯರ್ ಸಿಟಿಜನ್ಗಳು ಹೆಂಗೆ ಓಡಾಡಬೇಕು? ಏನು ಹೇಳ್ದ ಅಂತಂದರೆ ನಮ್ಮೇಲೆ ರಿವರ್ಸ್ ಆಗಿ ಹೋಗ್ತಾ ಇರ್ತಾರೆ. ಯಾರು ರೆಸ್ಪಾನ್ಸ್ ಕೊಡೋಲ್ಲಮ್ಮ, ಯಾರು ಮರ್ಯಾದೆ ಕೊಡೋಲ್ಲ. ಈಗ ಸಚಿವರು ಏನು ಹೇಳ್ತಾ ಇದ್ದಾರೆ, ಫುಟ್ಪಾತ್ ಅನ್ನೋದನ್ನ ಪಾದಚಾರಿಗಳಿಗೆ, ಅದು ಎಕ್ಸ್ಪೆಷಲಿ ನಿಮ್ಮಂತವ್ರಿಗೆ ಅಂತಾನೆ ಬಿಡಬೇಕು ಅಂತ ಹೇಳ್ತಾ ಇರೋದು. ಹೌದು, ಕೋರ್ಟಿಂದ ಆದೇಶನೂ ಅದೇ ಆಗಿರೋದು. ಹೌದು. ಈಗ ಟ್ರಾಫಿಕ್ ಸಿಗ್ನಲ್ ಅಂತ ಲಾಕ್ ಆಗ್ಬಿಡ್ತು ಅಂದ್ರೆ ಈ ಫುಟ್ಪಾತ್ನ ಎಲ್ಲ ಯೂಸ್ ಮಾಡ್ಕೋತಾರೆ. ಹೌದು ಹೌದು ಹೌದು, ಅದೇ ನಾನು ಹೇಳ್ತಾ ಇರೋದು, ಅದೇ ಸತ್ಯ. ಸ್ವಲ್ಪ ಜಾಮ್ ಆಯಿತು ಅಂತಂದರೆ ಫುಟ್ಪಾತ್ ಫ್ರೀ ಆಗಿರ್ತದಲ್ಲ, ಸ್ಕೂಟ್ರಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಎದುರುಗಡೆ ಬರ್ತಾ ಇರ್ತೀವಿ. ಏನು ರೀ ಇದಂಗೆ ಅಂದರೆ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ, ಹೋಗಯ್ಯ ಅಂತಾರೆ. ಏನು ಇದಕ್ಕೆಲ್ಲ ಹೆಂಗೆ ಕಡಿವಾಣ ಹಾಕೋದು ನಾವು? ಏನು ಅದು ನೀವು ಹೇಳಬೇಕು. ನಮ್ಮಂಥ ಅವಿದ್ಯಾವಂತರಿಗೆ ಏನು ಗೊತ್ತಾಗುತ್ತೆ? ನೀವು ತಿಳ್ಕೊಂಡು ಈ ಥರ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಏನು ಬೇಕೋ ಅದನ್ನು ಕಾನೂನು ಕ್ರಮವಾಗಿ ಏನು ಬೇಕೋ ಅದು ಮಾಡಬೇಕು. ನಮಗೂ ಒಳ್ಳೆಯದಾಗುತ್ತೆ. ಸಚಿವರಿಗೆ ಏನು ಹೇಳ್ತೀರಾ ಈ ವಿಚಾರದಲ್ಲಿ? ಸಚಿವರು ಇಲ್ಲ, ಇದು ಫ್ರೀ ಮಾಡಿಕೊಟ್ರೆ ಅವ್ರು ಮೆನಿ ಟ್ಯಾಂಕ್ಸು. ಫುಟ್ಪಾತು ಫ್ರೀಯಾಗಿ ಮಾಡಿಕೊಟ್ರೆ, ಇವಾಗೇನೋ ಫ್ರೀ ಇದೆ, ಸ್ವಲ್ಪ ಜಾಮ್ ಆಯಿತು ಅಂತಂದರೆ ಆ ಕಡೆಯಿಂದ ಸ್ಕೂಟರ್ ಬರ್ತಾರೆ, ಹಿಂಗೆ ಬರ್ತಾರೆ. ಇಲ್ಲೊಂದೇ ಅಂತಲ್ಲ ಸರ್, ಮೈಕ್ರೋ ಸರ್ಕಲ್ ಅಲ್ಲಿ ಒಂದೇನೆ ವಿಪರೀತ ಜಾಸ್ತಿ ಅಲ್ಲಿ. ಅಲ್ಲೂ ಫುಟ್ಪಾತ್ ಮೇಲೆ ಗಾಡಿ ಓಡಿಸೋದು ತಪ್ಪಲ್ವೇನಮ್ಮ? ಇವರು ಬಡವ್ರನ್ನ ನಾವು ಗಟ್ಟಿಗಾಗಿರೋರಾದರೆ ನಾವು ಹೆಂಗೋ ಮಾಡ್ಬೋದು, ಬಚಾವಾಗ್ತೀವಿ. ನಮಗೆ ಅದು ಏನು ಹೈ ಸ್ಪೀಡ್ನಲ್ಲಿ ಬರ್ತಾರೆ ಫುಟ್ಪಾತ್ ಮೇಲೆ, ನಾವು ಭಯ ಬಿದ್ದು ಹೋಗ್ಬೇಕು. ಈಗ ಅವ್ರು ಏನು ಹೇಳ್ತಾರೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದ ಈ ಥರ ಎಲ್ಲ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಗಾಡಿಗಳನ್ನ ಫುಟ್ಪಾತಲ್ಲಿ ಓಡಿಸೋದು ಅದೆಷ್ಟು ತಪ್ಪಿಲ್ಲ ನಮ್ಮ. ಹೌದು, ಗಾಡಿ ಫುಟ್ಪಾತ್ ಮೇಲೆ ಅಂಗಡಿ ಕೋದೆ ತಪ್ಪು ಅನ್ನೋವಾಗ ಗಾಡಿಗಳು ಓಡಿಸ್ಬೋದ್ರಾ? ತಪ್ಪಲ್ವೇನಮ್ಮ? ಹೌದು, ನೀವೆಲ್ಲ ಪಾಪ ಜೀವನ ಕೈಲಿ ಇಟ್ಕೊಂಡು ಓಡಾಡಬೇಕು. ಇಲ್ಲೇನಮ್ಮ, ಮತ್ತೆ ಭಾಳ ಭಯ. ಏನು ಮಾಡೋದು? ಇದಕ್ಕೆ ಸಚಿವರು ಏನಾದರೂ ಒಂದು ಕಡ್ಡಾಯವಾಗಿ ಏನು ಸ್ಟ್ರಿಕ್ಟಾಗಿ ಅವ್ರಿಗೆ ಇದು ಮಾಡಬೇಕು. ಒಬ್ಬ ಸ್ಕೂಟರು ಫುಟ್ಪಾತ್ ಮೇಲೆ ಬರೋದಕ್ಕೆ ಭಯ ಬೀಳಬೇಕು. ಅದಕ್ಕೇನು ಬೇಕೋ ಅದು ಮಾಡಬೇಕು ಅವರು. ಸ್ಕೂಟ್ರ್ ಇದ್ದರೆ ಎಲ್ಲಂದ್ರಲ್ಲಿ ಓಡಿಸ್ಬೇಕು ಅನ್ನೋದು ಅದು ಪದ್ಧತಿ ಅಲ್ಲ ಅಲ್ಲಿ ನಮ್ಮ. ತಪ್ಪಲ್ವೇ ನಮ್ಮ? ಅಭಿವೃದ್ಧಿ ಮಾಡಬೇಕು ಅಂತೀರಾ ಸಚಿವರ ಕಡೆಯಿಂದ? ಸಚಿವ ಅಮ್ಮ, ನಾವು ಅವಿದ್ಯಾವಂತರು, ಏನು ಹೇಳೋಕ್ಕೂ ಆಗದು. ಫ್ರೀ ಮಾಡೋದಕ್ಕೆ ಏನು ಬೇಕೋ ಕರ್ತವ್ಯ. ಒಬ್ಬ ಏನೋ ಕಾರ್ಪೊರೇಷನ್ ಅಧಿಕಾರಿಗಳಿರ್ತಾರೆ, ಬೇಕಾದಷ್ಟು ಅವ್ರ ಕೈ ಕಡೆ ಎಷ್ಟೆಷ್ಟು ಅಧಿಕಾರಿಗಳಿರ್ತಾರೆ, ಪ್ರತಿಯೊಂದು ಒಂದೊಂದು ವಹಿಸ್ಕೊಂಡಿರ್ತಾರೆ. ಅವ್ರಿಗೆ ಅಡ್ವೈಸ್ ಮಾಡಿ ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ಅವ್ರು ತಿಳಿಸ್ತಾ ಅಂದರೆ ಅವ್ರು ತಿಳಿಸ್ತಾರೆ. ಆ ಥರ ಮಾಡಿದ್ರೆ ಸಾಕಮ್ಮ. ಧನ್ಯವಾದಗಳಮ್ಮ, ಧನ್ಯವಾದಗಳು. ಅವ್ರ ಕಾನೂನಿಗೆ, ಅವ್ರ ಇದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಮುಂದೆ ಹಿಂದೆ ಇದ್ದ ಸಚಿವರು ಅಥವಾ ಮುಂದೆ ಬರೋ ಸಚಿವರು ಈ ಥರ ಕೆಲಸ ಮಾಡಲ್ಲ ಅಂತೀರಾ? ಇಲ್ಲಮ್ಮ, ಇನ್ನು ಮುಂದಕ್ಕೆ ಮಾಡೋ ಅಂಥವ್ರು ಇಲ್ಲ ಅನಿಸುತ್ತೆ. ಈಗ ಸದ್ಯಕ್ಕೆ ಪರವಾಗಿಲ್ಲಪ್ಪ. ಹಿಂದೆ ಇದ್ದವರು ಏನು ಅಷ್ಟು ಕೇರ್ ಇಲ್ಲ. ಈಗನ ಒಂದು ಸ್ವಲ್ಪ ಇದೆ. ಅದು ಇವ್ರು ಇನ್ನೂ ಮುಂದಕ್ಕೆ ಕ್ರಮ ತಗೊತಾ ಇದ್ದೀನಿ ಅಂತ ಇದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಮಾಡ್ತಾವ್ರೆ. ಹೌದು ಹೌದು ಹೌದು. ನೆನ್ನೆ ಒಂದು ಘಟನೆ ಆಯಿತು. ಯಾಕಂದರೆ ಅಲ್ಲಿ ಶಿವಾಜಿನಗರದಲ್ಲಿ ಪಾಪ ತೆರವು ಮಾಡೋಕ್ಕೆ ಹೋದಾಗ ಅಧಿಕಾರಿಗಳ ಮೇಲೆಲ್ಲ ಕೈ ಮಾಡೋದು. ಓಹ್, ಅದು ತಪ್ಪು, ಮಹಾ ತಪ್ಪು. ಹೌದು, ಮಹಾ ತಪ್ಪು. ಪಾಪ ಅವರು ಹೆಂಡತಿ ಮಕ್ಕಳು ಹೌದು ಇರ್ತಾರೆ. ಹೌದು, ಅವ್ರು ಏನೋ ಸೇವೆ ಮಾಡೋಕ್ಕೆ ಬಂದರೆ ಅವ್ರ ಮೇಲೆ ರಿವರ್ಸ್ ಆದರೆ ಏನೈತೆ ಇನ್ನು ಕಾನೂನಿಗೆ ಬೆಲೆ ಇಲ್ಲ. ಮಾಡಬಾರ್ದು. ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಥ್ಯಾಂಕ್ಸ್ ಸಾಲದು. ಮತ್ತು ಕೃಷ್ಣ ಬೈರೇಗೌಡ ಸರ್ ಏನಂತಂದರೆ ಕೆಲಸ ತಗ್ಗಿಸ್ತಾ ಇದ್ದಾರೆ ಎಲ್ಲರ ಕಡೆ, ಅಧಿಕಾರಿಗಳ ಕಡೆಯಿಂದ ಕೆಲಸ ತಗ್ಗಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಎಷ್ಟು ಹೆಮ್ಮೆ ಇದಮ್ಮ ನಿಮಗೆಲ್ಲ? ಹೌದು ಹೌದು ಹೌದು. ಇವಾಗ ನೀವೇನು ಹೇಳ್ತಿದ್ರೆ ಫುಟ್ಪಾತಲ್ಲಿ ತೆರವು ಮಾಡಬೇಕು, ಇಲ್ಲಿ ಮಾಡಬೇಕು. ಇಲ್ಲೇ ನೋಡ್ರಿ ಹೆಂಗೆ ಇಕ್ಕಿದ್ದಾರೆ. ಬೇಕಾಗಿತ್ತು ಅವಾಗ. ಅಲ್ಲಿರೋ ಜಾಗ ಅಲ್ಲೊಂದು ಜಾಗ ಐತೆ, ಇಲ್ಲಿ ಜಾಗ ಐತೆ, ಅಲ್ಲಿ ನಿಲ್ಸ್ಕೊಂಡು ತಾನೇ ಒಳ್ಳೆಯದು. ಈ ಥರ ನಿಲ್ಸ್ಕೊಂಬಿಟ್ರೆ ಅದೇನೋ ಇಲ್ಲಿ ನಿಲ್ಸಿದ್ದಾರೆ ಪಕ್ಕದಲ್ಲಿ, ಇನ್ನೊಬ್ರು ಬಂದರೆ ಅಲ್ಲಿ ನಿಲ್ಸಿದ್ದಾರೆ ಅಂತ ಇನ್ನೊಬ್ಬ ಅವ್ರ ಪಕ್ಕದಲ್ಲಿ ಬಂದು ನಿಲ್ಲಿಸ್ತಾರೆ. ಹೂವು ನೋಡ್ಕೊಂಡು ನಿಲ್ಲಿಸ್ತಾ ಇರ್ತಾರೆ. ನಿಲ್ಲಿಸೋದು ತಪ್ಪಲ್ವ ಅದು? ಅಧಿಕಾರಿಗಳು ಸಚಿವರುಗಳು ಹೇಳ್ತಾರೆ ಈ ಥರ ಮಾಡಬೇಕು ಅಂತ. ಎಲ್ಲದಕ್ಕೂ ಒಬ್ಬೊಬ್ಬ ಅಧಿಕಾರಿಗಳು ಇದ್ದೇ ಇರ್ತಾರಮ್ಮ.
ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳೂ ಎಷ್ಟೋ ಅಧಿಕಾರಿಗಳು ಇರ್ತಾರೆ. ಒಬ್ಬ ಮಿನಿಸ್ಟರ್ ಅಂತಂದರೆ ಅವ್ರ ಕೈಗಡೆ 100 ಅಸಿಸ್ಟೆಂಟ್ಗಳು ಇರ್ತಾರೆ, ಅವ್ರ ಕಾರ್ಯಕರ್ತರು ಇರ್ತಾರೆ. ಅಸಿಸ್ಟೆಂಟ್ ಇದ್ರು ಸರ್ ಹಾಂ, ಅವ್ರವ್ರ ಕೆಲಸ ಅವ್ರವ್ರು ಹೇಳ್ತಾ ಇರ್ತಾರಮ್ಮ. ಅಲ್ಲ ನೈಟ್ ಹೊತ್ತು ಪಾಪ ಇವ್ ಅಧಿಕಾರಿಗಳ ಜೊತೆ ಬಂದು ಓಡಾಡ್ಕೊಂಡು ಕೆಲಸ ಮಾಡಿಸ್ತಾರಲ್ಲ, ಹೌದು, ಅದಕ್ಕೆ ಅವ್ರಿಗೆ ಆಡ್ಸಪ್ ಹೇಳ್ಬೇಕು. ಇಲ್ಲೇ ನಮ್ಮ ಮತ್ತೆ ಯಾಕೆಂದರೆ ಒಬ್ಬ ಮಿನಿಸ್ಟರ್ಗೆ 100 ಜನ ಅಸಿಸ್ಟೆಂಟ್ ಇದ್ದರೆ ಪ್ರತಿಯೊಬ್ಬನೂ ಬಂದು ಒಂದೊಂದು ತಿಳಿಸ್ತಾನೇ ಇರ್ತಾನೆ. ಅವ್ರಿಗೆ ಅದ್ರ ಮೇಲೆಲ್ಲ ಗಮನ ಕೊಡಲೇಬೇಕು, ಅವ್ರು ಮಾಡಲೇಬೇಕು. ಆ ಥರ ಮಾಡಿದ್ರೆ ನಮ್ಮ ಇದು ಆಡಳಿತ ಸರಿಯಾಗಿರೋದು. ಇಲ್ಲೇ ನಮ್ಮ ಈಗ ಯಾಕೆ ಬೇರೆ ಸಚಿವರೆಲ್ಲ ಇಷ್ಟೆಲ್ಲ ಕೆಡ್ಸ್ಕೊಳ್ಳಲ್ಲ ಅಮ್ಮ, ಅವ್ರ ಸ್ಥಳ ಕೆಡಿಸ್ತಾರೆ ಬಂದು ಅಧಿಕಾರಿಗಳು. ಆದರೆ ಅವ್ರಿಗೆ ವ್ಯಾಲ್ಯೂ ಅವ್ರಿಗೆ ಏನು ಏನು ನೋಡ್ಕೋವಾಗ ಅನ್ನೋತಾರೆ. 5 ವರ್ಷ ಹೆಂಗೋ ಹೋಯ್ತೀವಿ ಹೋಯ್ತೀವಿ ಮುಂದೆ ಏನೈತೆ ಅದು ನೋಡ್ಕೋಬೇಕು. ಇವ್ರಿಗೆ ಸೇವಾ ಮನೋಭಾವ ಐತೆ. ನಾವು ಸುಮ್ಮನೆ ವೃತ್ತ ತಿನ್ನಕ್ಕಲ್ಲ ಬಂದಿರೋದು, ಜನಸೇವೆಗಾಗಿ ಬಂದಿದ್ದೀವಿ ಅನ್ನೋದು ಅವ್ರಿಗಿದೆ.